ಓಂ ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ, ನಾವು ಈ ದಿನ ವಿಶೇಷವಾಗಿ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನು ತಿಳ್ಕೋಣ. ಮೀನರಾಶಿಯವರ ಒಂದು ವಿಚಾರವಾಗಿ ಮೊದಲನೇದಾಗಿ ಗ್ರಹ ಸ್ಥಿತಿ ಯಾವ ರೀತಿ ಬದಲಾವಣೆಗಳನ್ನು ಆಗಸ್ಟ್ ತಿಂಗಳಲ್ಲಿ ಹೊಂದುತ್ತೆ ಅನ್ನುವಂಥ ಒಂದು ವಿಚಾರಗಳನ್ನು ನಾವು ನೋಡೋಣ. ನೋಡಿ, 16/8/2024 ರವಿಗ್ರಹರು ಸಿಂಹರಾಶಿಗೆ ಪ್ರವೇಶ ಆಗ್ತಕ್ಕಂಥದ್ದು. ಇನ್ನು 22/8/2024 ಬುಧಗ್ರಹರು ವಕ್ರಿಯಾಗಿ ಕರ್ಕಾಟಕ ರಾಶಿಗೆ ಆಗಮನ ಆಗ್ತಕ್ಕಂಥದ್ದು. ಇನ್ನು ಶುಕ್ರಗ್ರಹರು 25/8/2024 ಕನ್ಯಾ ರಾಶಿಗೆ ಸಂಚಾರ ಆಗುವಂಥದ್ದು. ಇನ್ನು ಕುಜಗ್ರಹರು 26/8/2024 ಮಿಥುನ ರಾಶಿಗೆ ಸಂಚಾರ ಆಗುವಂಥದ್ದು. ಇದಿಷ್ಟು ಕೂಡ ಗ್ರಹರ ಒಂದು ಬದಲಾವಣೆ ಆಗಿರ್ತಕ್ಕಂಥದ್ದು. ಇನ್ನು ಮಿಥುನ ರಾಶಿಯವರಿಗೆ ಯಾವ ಯಾವ ಮನೆಯಲ್ಲಿ ಯಾವ ಯಾವ ಗ್ರಹರ ಒಂದು ಪ್ರಭಾವ ಇದೆ, ತತ್ಸಂಬಂಧ ಅವರಿಗೆ ಯಾವ ಒಂದು ವಿಚಾರಗಳಲ್ಲಿ ಅವರಿಗೆ ಶುಭ ಮತ್ತು ಯಾವ ಒಂದು ವಿಚಾರಗಳಲ್ಲಿ ಮಿಶ್ರ ಫಲಗಳಿರುತ್ತೆ ಅನ್ನುವಂಥ ಒಂದು ವಿಚಾರಗಳನ್ನು ತಿಳ್ಕೊಳ್ಳೋಣ. ನೋಡಿ, ಈಗಾಗಲೇ 1ನೇ ಮನೆಯಲ್ಲಿ ರಾಹು ಗ್ರಹರ ಒಂದು ಪ್ರಭಾವ, ಇನ್ನು 12ನೇ ಮನೆಯಲ್ಲಿ ವಕ್ರಿ ಶನಿಗ್ರಹರ ಒಂದು ಪ್ರಭಾವ ಮತ್ತು 7ನೇ ಮನೆಯಲ್ಲಿ ಕೇತು ಗ್ರಹರ ಒಂದು ಪ್ರಭಾವ, ಇನ್ನು 3ನೇ ಮನೆಯಲ್ಲಿ ಗುರುವಿನ ಒಂದು ಪ್ರಭಾವ, ಇನ್ನು ಆಗಸ್ಟ್ ತಿಂಗಳಲ್ಲಿ ಕುಜಗ್ರಹರ ಒಂದು ಪ್ರಭಾವವು ಕೂಡ 3ನೇ ಮನೆಯಲ್ಲಿ ಬರ್ತಕ್ಕಂಥದ್ದು. ಇನ್ನು 5 ಮತ್ತು 6ನೇ ಮನೆಯಲ್ಲಿ ರವಿ, ಬುಧ ಮತ್ತು ಶುಕ್ರ ಗ್ರಹರ ಒಂದು ಪ್ರಭಾವ ಮೀನರಾಶಿಯವರಿಗೆ ಇರುವಂಥದ್ದು. ಇನ್ನು ಮೀನರಾಶಿಯವರಿಗೆ ನೋಡಿ, ವಿಶೇಷವಾಗಿ ಸಂತಾನದ ಒಂದು ವಿಚಾರಗಳಲ್ಲಿ ಬಹಳಷ್ಟು ಅನುಕೂಲಗಳಾಗುವಂಥ ಒಂದು ಸಾಧ್ಯತೆ ಇರುತ್ತೆ. ಮೀನರಾಶಿಯ ದಂಪತಿಗಳಿಗೆ ಒಂದು ಶುಭ ಸಮಾಚಾರ, ಸಂತಾನದ ಒಂದು ವಿಚಾರದಲ್ಲಿ ಅನುಕೂಲಗಳಾಗುವಂಥ ಒಂದು ಸಾಧ್ಯತೆ ಇರುತ್ತೆ. ಅದೇ ವಿಧವಾಗಿ ಪ್ರೀತಿ ಪ್ರೇಮದ ಒಂದು ವಿಚಾರಗಳಲ್ಲಿ ಬಹಳಷ್ಟು ಅನುಕೂಲಗಳಾಗುವಂಥದ್ದು. ಪ್ರೀತಿ ಪ್ರೇಮದ ಒಂದು ವಿಚಾರಗಳು ವಿವಾಹಕ್ಕೆ ಮರುಕಳಿಸುವಂತಹ ಒಂದು ಸಾಧ್ಯತೆಗಳು ಕೂಡ ಮೀನರಾಶಿಯವರಿಗೆ ಇರ್ತಕ್ಕಂಥದ್ದು. ಇನ್ನು ನೋಡಿ, ಮೀನರಾಶಿಯವರಿಗೆ ಮಂತ್ರಸಿದ್ಧಿ ಆಗುವಂತಹ ಯೋಗ ಕೂಡ ಈ ಒಂದು ತಿಂಗಳಲ್ಲಿ ಇರ್ತಕ್ಕಂಥದ್ದು. ನೋಡಿ, ಯಾರೆಲ್ಲ ದೈವಿಕ ವಿಚಾರಗಳಲ್ಲಿ ಜಪತಪಗಳನ್ನು ಆಚರಣೆ ಮಾಡ್ತಾ ಇರ್ತಾರೆ, ಅವರ ಒಂದು ಪೂಜೆ ಜಪ ತಪಗಳು ಇವೆಲ್ಲವೂ ಕೂಡ ಒಂದು ಭಗವಂತನ ಒಂದು ಅನುಗ್ರಹ ಆಗುವಂತಹ ಒಂದು ವಿಶೇಷತೆ ಮೀನರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಇರ್ತಕ್ಕಂಥದ್ದು. ಇನ್ನು ಅದೇ ವಿಧವಾಗಿ ನೋಡಿ, ಅವರಿಗೆ ವಿಶೇಷವಾಗಿ ಪುಣ್ಯಕ್ಷೇತ್ರಗಳ ಒಂದು ದರ್ಶನ ಭಾಗ್ಯವೂ ಕೂಡ ಗೋಚಾರ ಸೂಚಿತವಾಗಿರ್ತಕ್ಕಂಥದ್ದು. ಇನ್ನು ಹಣಕಾಸಿನ ಒಂದು ವಿಚಾರಗಳಲ್ಲಿ ಆರ್ಥಿಕ ಪ್ರಗತಿ ಉಂಟಾಗ್ತಕ್ಕಂಥದ್ದು. ವಿಶೇಷವಾಗಿ ವಿದ್ಯಾರ್ಥಿಗಳಿಗೂ ಕೂಡ ಉತ್ತಮವಾದಂತಹ ಜ್ಞಾನ ಪ್ರಾಪ್ತಿಯಾಗುವಂಥದ್ದು. ಇನ್ನು ಆರ್ಥಿಕ ವಿಚಾರಗಳಲ್ಲಿ ಅವರಿಗೆ ಸ್ವಲ್ಪ ಸಮಾಧಾನ ಬರುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ನೋಡಿ, ಕುಟುಂಬ ವ್ಯವಹಾರಗಳಲ್ಲಿ ಬಹಳಷ್ಟು ಅನುಕೂಲ ಮತ್ತು ಶಾಂತಿ ನೆಮ್ಮದಿ ದೊರೆಯುವಂಥದ್ದು. ಧನ ವಿಚಾರಗಳು ಏನಿದೆ, ಹಣಕಾಸಿನ ಒಂದು ವಿಚಾರಗಳು, ಈಗಾಗಲೇ ಹಳೆಯ ಒಂದು ಹಣಕಾಸುಗಳೇನಾದರೂ ಅವರಿಗೆ ಸ್ಟ್ರಕ್ ಆಗಿದ್ದಂಥ ಪಕ್ಷದಲ್ಲಿ ಆಗಸ್ಟಲ್ಲಿ ರಿಕವರಿ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ನೋಡಿ, ಅವರ ಒಂದು ವಾಕ್ಚಾತುರ್ಯದಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಲಾಭ ಆಗುವಂಥದ್ದು, ಬಹಳಷ್ಟು ಅನುಕೂಲಗಳಾಗುವಂಥ ಒಂದು ಸಾಧ್ಯತೆಗಳು ಮೀನರಾಶಿಯವರಿಗಿರುತ್ತೆ. ನೀವು ನೋಡಿ, ಅವರ ಒಂದು ಧೈರ್ಯ ಮತ್ತು ಸಾಹಸಗಳು ಜಾಸ್ತಿ ಆಗುವಂಥದ್ದು, ಆತ್ಮಸ್ಥೈರ್ಯ ಬರುವಂತಹ ಒಂದು ಸಾಧ್ಯತೆಗಳು. ಇನ್ನು ರಕ್ತ ಸಂಬಂಧಿಗಳಿಂದ ಸಹಾಯ ಮತ್ತು ಸಹಕಾರಗಳು ದೊರೆಯುವಂಥದ್ದು. ಸಹೋದರ ಮತ್ತು ಸಹೋದರಿಯರ ಒಂದು ವಿಚಾರದಲ್ಲಿ ಅವರಿಗೆ ಅನುಕೂಲಗಳಾಗುವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ನೋಡಿ, ವಿಶೇಷವಾಗಿ ಮೀಡಿಯಾ ಫೀಲ್ಡಲ್ಲಿ ಇರ್ತಕ್ಕಂಥವರು, ಪತ್ರಕರ್ತರು, ಲೇಖಕರು, ಇವ್ರಿಗೆಲ್ಲರಿಗೂ ಕೂಡ ಕೀರ್ತಿ, ಯಶಸ್ಸು ಮತ್ತು ಆರ್ಥಿಕವಾಗಿ ಅಭಿವೃದ್ಧಿ ಆಗುವಂಥ ಒಂದು ಸಾಧ್ಯತೆ ಮೀನರಾಶಿಯವರಿಗೆ ಇರ್ತಕ್ಕಂಥದ್ದು. ಅದೇ ವಿಧವಾಗಿ ನೋಡಿ, ಲೆಕ್ಕ ಪರಿಶೋಧಕರು, ಆಡಿಟರ್ಸ್ಗೂ ಕೂಡ ಒಳ್ಳೆಯ ಒಂದು ಅನುಕೂಲ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಇನ್ನು ನೋಡಿ, ವಿವಾಹ ಪ್ರಯತ್ನಗಳನ್ನು ಮಾಡ್ತಾ ಇರ್ತಕ್ಕಂತಹ ಮೀನರಾಶಿಯ ಜಾತಕರು ಕೂಡ ಶುಭ ಸಮಾಚಾರಗಳು ಮತ್ತು ಒಳ್ಳೊಳ್ಳೆ ಅವರಿಗೆ ರೆಫರೆನ್ಸ್ಗಳು ಬರುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಆಗಸ್ಟ್ ತಿಂಗಳಲ್ಲಿ. ಇನ್ನು ಆಭರಣಗಳ ಖರೀದಿಯನ್ನು ಮಾಡಬೇಕು, ವಾಹನವನ್ನು ಖರೀದಿ ಮಾಡಬೇಕು, ಸ್ಥಿರಾಸ್ತಿ ಮತ್ತು ಚರಾಸ್ತಿ ಐಷಾರಾಮಿ ವಸ್ತುಗಳನ್ನು ನಾವು ಖರೀದಿ ಮಾಡಬೇಕು ಅಂತ ಪ್ರಯತ್ನವನ್ನು ಪಡ್ತಾ ಇರತಕ್ಕಂತಹ ಮೀನರಾಶಿಯ ಜಾತಕರಿಗೂ ಕೂಡ ಅತ್ಯಂತ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ನೋಡಿ, ಆರೋಗ್ಯದ ಒಂದು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇನ್ನು ಅದೇ ವಿಧವಾಗಿ
ನೋಡಿ ಸಾಲಗಳನ್ನು ತೀರಿಸಲಿಕ್ಕೂ ಕೂಡ ಅವ್ರಿಗೆ ಅನುಕೂಲ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಇನ್ನು ಹೊಸದಾಗಿ ಹೋಮ್ ಲೋನ್ಸ್ ಆಗ್ಬೋದು, ಪರ್ಸನಲ್ ಲೋನ್ಸ್ ಆಗ್ಬೋದು, ಈ ರೀತಿ ಅಪ್ಲಿಕೇಶನ್ಸ್ ಹಾಕ್ಕೊಂಡಿರೋರಿಗೆ ಅವ್ರಿಗೆ ಲೋನ್ಗಳಾಗುವಂಥ ಒಂದು ಸಾಧ್ಯತೆ ಇರುತ್ತೆ. ಶತ್ರುಗಳ ಒಂದು ವಿಚಾರದಲ್ಲಿ ಸ್ವಲ್ಪ ರೀತಿಯಾಗಿ ಜಯಪ್ರಾಪ್ತಿ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ತಾಯಿಯ ಸಹೋದರರಿಂದ, ಅಣ್ಣ ತಮ್ಮಂದರಿಂದ ಮೀನರಾಶಿಯವರಿಗೆ ಸಹಾಯ ಮತ್ತು ಸಹಕಾರಗಳು ದೊರೆಯುವಂಥ ಒಂದು ಸಾಧ್ಯತೆ ಇರುತ್ತೆ ಸಹೋದರ ಸಂಬಂಧಿಗಳಿಂದ. ಇನ್ನು ನೋಡಿ ಸೇವಾ ವೃತ್ತಿಯನ್ನು ಮಾಡ್ತಾ ಇರತಕ್ಕಂಥವ್ರಿಗೆ ಕೀರ್ತಿ ಯಶಸ್ಸು ಪ್ರಾಪ್ತಿಯಾಗುವಂಥದ್ದು ಮೀನರಾಶಿಯವರಿಗೆ. ಇನ್ನು ವಿಶೇಷವಾಗಿ ನೋಡಿ ಅವ್ರ ಬಳಿ ಕೆಲಸ ಮಾಡ್ತಾ ಇರತಕ್ಕಂತಹ ನೌಕರರಿಂದಲೂ ಕೂಡ ಅವ್ರಿಗೆ ಲಾಭ ಆಗುವಂಥ ಒಂದು ಸಾಧ್ಯತೆ ಇರತಕ್ಕಂಥದ್ದು. ಇನ್ನು ವಿಶೇಷವಾಗಿ ನೋಡಿ ಯಾರೆಲ್ಲ ನ್ಯಾಯಾಲಯ ವಿಚಾರಗಳಲ್ಲಿ ಸಮಸ್ಯೆಗಳು ಅನುಭವಿಸ್ತಾ ಇರ್ತಾರೆ ಅವ್ರಿಗೂ ಕೂಡ ಸ್ವಲ್ಪ ಶಾಂತಿ, ನೆಮ್ಮದಿ ಮತ್ತು ಅವರ ನ್ಯಾಯಾಲಯ ವಿಚಾರಗಳು ಬಗೆಹರಿಯುವಂತಹ ಒಂದು ಸಾಧ್ಯತೆಯೂ ಕೂಡ ಆಗಸ್ಟ್ ತಿಂಗಳಲ್ಲಿ ಮೀನರಾಶಿಯವರಿಗೆ ಇರ್ತಕ್ಕಂಥದ್ದು. ಇನ್ನು ಹೆಚ್ಚಿನ ಶುಭ ಫಲಗಳನ್ನು ಮೀನರಾಶಿಯವರು ಪಡಿಬೇಕು ಅನ್ನುವಂತಹ ಒಂದು ವಿಶೇಷತೆ ಇರ್ತಕ್ಕಂಥವರು ಜಗನ್ಮಾತೆಯಾದ ದುರ್ಗೆಯ ಒಂದು ಆರಾಧನೆಯನ್ನ ಮಾಡೋದರಿಂದ ಅತ್ಯಂತ ಶುಭ ಫಲಗಳನ್ನು ಪಡಿಬಹುದಾಗಿರುತ್ತೆ. ಇದಿಷ್ಟು ಕೂಡ ಸಂಕ್ಷಿಪ್ತವಾಗಿ ಮೀನರಾಶಿಯವರ ಒಂದು ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಆಗಿರ್ತಕ್ಕಂಥದ್ದು. ಎಲ್ಲರಿಗೂ ಕೂಡ ಜಗನ್ಮಾತೆಯ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.